ವಿಜಯನಗರದಲ್ಲಿ ಮೈನಿಂಗ್ ಕಂಪನಿಗೆ ಮರು ಲೀಸ್ ನೀಡಲಾಗಿದೆ. ಇದಕ್ಕೆ ತೀವ್ರವಾದಂತಹ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಲೀಸ್ಗೆ ತೆಗೆದುಕೊಂಡ ಜಾಗಕ್ಕಿಂತ 2 ಪಟ್ಟು ಜಾಗದಲ್ಲಿ ಮೈನಿಂಗ್ ನಡೆಸಲಾಗ್ತಾ ಇದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸರ್ಕಾರಿ ಜಾಗ ದುರ್ಬಳಕೆ ಮಾಡಿಕೊಂಡು ಕಂಪನಿ ಗಣಿಗಾರಿಕೆ ನಡೆಸ್ತಾ ಇದೆ ಅಂತ ಕಂಪನಿ ವಿರುದ್ಧ ಸಾಮಾಜಿಕ ಹೋರಾಟಗಾರ ಶಬ್ಬೀರ್ ಆರೋಪವನ್ನ ಮಾಡ್ತಿದ್ದಾರೆ. RBSSN ಕಂಪನಿ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ಹೋರಾಟಗಾರ. ಹೊಸಪೇಟೆ ತಾಲೂಕಿನ ಸಂಕ್ಲಾಪುರದಲ್ಲಿ ಈ ಕಂಪನಿ ಮೈನಿಂಗ್ ಅನ್ನ ನಡೆಸ್ತಾ ಇರುವಂತದ್ದು. ಸಂಕ್ಲಾಪುರ ಗ್ರಾಮದ ಸರ್ವೆ ನಂಬರ್ 185/2ರಲ್ಲಿ 1986ರಿಂದಲೂ ಕಂಪನಿ ಮೈನಿಂಗ್ ಅನ್ನ ಮಾಡ್ಕೊಂಡು ಬಂದಿತ್ತು. 86ರಿಂದ 2006ರವರೆಗೆ 78 ಎಕರೆ ಸರ್ಕಾರಿ ಜಮೀನು ಲೀಸ್ಗೆ ಪಡೆದಿತ್ತು. ಆದರೆ ಅವಧಿ ಮುಕ್ತಾಯದ ಬಳಿಕ 2006ರಿಂದ 2026ರವರೆಗೆ 188 ಎಕರೆ ಲೀಸ್ ಪಡೆದಿದೆ ಈ ಕಂಪನಿ. ಈ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡ್ಕೊಂಡು ಬನ್ನಿ. ಇವತ್ತು ವಿಜಯನಗರ ಜಿಲ್ಲೆ ಹೊಸಪೇಟೆಯಿಂದ ರಾಷ್ಟ್ರೀಯ ಹೆದ್ದಾರಿ 67ರ ಪಕ್ಕದಲ್ಲೇ ಇರ್ತಕ್ಕಂತಹ RBSSN ಗಣಿ ಕಂಪನಿ ಬಳಿ ಇದ್ದೀವಿ. ನೋಡ್ಬೋದು, ಈ ಒಂದು RBSSN ಗಣಿ ಕಂಪನಿಗೆ 1986ರಲ್ಲಿ ಕಂದಾಯ ಇಲಾಖೆಯಿಂದ ಸುಮಾರು 78 ಎಕರೆ ಭೂಮಿಯನ್ನ ಗಣಿ ಲೀಸ್ಗೆ ಗುತ್ತಿಗೆಯನ್ನ ಕೂಡ ತೆಗೆದುಕೊಳ್ಳಲಾಗಿತ್ತು. ಆ ಗಣಿ ಗುತ್ತಿಗೆ ಅವಧಿ ಏನು ಅಂತ ಹೇಳಿದ್ರೆ ಸುಮಾರು 20 ವರ್ಷ. ಅಂದ್ರೆ ಆ 20 ವರ್ಷ ಅಂತ ಹೇಳಿದ್ರೆ 2006ಕ್ಕೆ ಅದರ ಅವಧಿ ಮುಗಿಯುತ್ತೆ. ಮತ್ತೆ 2006ರಿಂದ ಸುಮಾರು 188 ಎಕರೆಯನ್ನ ಮರುಗುತ್ತಿಗೆಯನ್ನ ಕೂಡ ಈ ಒಂದು RBSSN ಕಂಪನಿ ಪಡ್ಕೊಳ್ಳುತ್ತೆ. ನೋಡ್ಬೋದು, ನಾವು ಲೈವ್ ಆಗಿ ತೋರಿಸ್ತಾ ಇದ್ದೀವಿ. ಈ ಭಾಗದಲ್ಲಿ ಇರ್ತಕ್ಕಂತಹ ಈ ಗಣಿ ಕಂಪನಿ ಇದು 185 ಸರ್ವೆ ನಂಬರ್. ಈ 185 ಸರ್ವೆ ನಂಬರ್ ಏನಿದೆ, ಇದು ಒಟ್ಟಾರೆ ನೋಡೋದಾದ್ರೆ ಸುಮಾರು 350 ಎಕರೆ ಸರ್ಕಾರಿ ಜಮೀನು ಇರುತ್ತೆ. ಈ ಭಾಗದಲ್ಲಿ ನೋಡ್ಬೋದು, ಇದು 182 ಸರ್ವೆ ನಂಬರ್. ಈ 185 ಸರ್ವೆ ನಂಬರ್ ನಲ್ಲಿ 350 ಎಕರೆ ಏನು ಸರ್ಕಾರಿ ಭೂಮಿ ಇದೆ, ಈ ಒಂದು ಸರ್ಕಾರಿ ಭೂಮಿಯಲ್ಲಿ 188 ಎಕರೆಯನ್ನು ಮಾತ್ರ ಇವರು ಗಣಿ ಗುತ್ತಿಗೆಯನ್ನ ಪಡ್ಕೊಳ್ತಾರೆ. ಹಾಗಾದ್ರೆ 350 ಎಕರೆ ಏನು ಇರ್ತಕ್ಕಂತಹ ಸರ್ಕಾರಿ ಭೂಮಿಯಲ್ಲಿ ಇನ್ನುಳಿದಿರ್ತಕ್ಕಂತಹ ಏನ್ ಭೂಮಿ ಇದೆ ಅದನ್ನ ಕೂಡ RBSSN ಕಂಪನಿ ಕೂಡ ಅನಧಿಕೃತವಾಗಿ ಬಳಕೆ ಮಾಡ್ಕೊಳ್ತಾ ಇದೆ ಅಂತಕ್ಕಂಥ ಒಂದು ಬಹಳ ದೊಡ್ಡ ಮಟ್ಟದ ಆರೋಪ ಕೂಡ ಇರ್ತಕ್ಕಂಥದ್ದು. ಇನ್ನೊಂದ್ ಕಡೆ ನೋಡ್ಬೋದು, ಈ 182 ಸರ್ವೆ ನಂಬರ್ ನಲ್ಲಿ ಹಳ್ಳ ಕೂಡ ಬರುತ್ತೆ. ಈ ಒಂದು ಹಳ್ಳವನ್ನು ಕೂಡ ಈ ಒಂದು ಗಣಿ ಕಂಪನಿ ಕೂಡ ಮುಚ್ಚಿದೆ ಅಂತಕ್ಕಂಥದ್ದು ಕೂಡ ತೋರಿಸ್ತಾ ಇದೀವಿ. ಈ ಹಳ್ಳವನ್ನ ಹಳ್ಳ ಅಂದ್ರೆ ಸರ್ಕಾರ ಯಾವುದೇ ಕಾರಣಕ್ಕೂ ಹಳ್ಳ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ನದಿ ತೊರೆಗಳನ್ನ ಮುಚ್ಚಬಾರದು ಅಂತಕ್ಕಂಥ ಕಂದಾಯ ಇಲಾಖೆ ಆದೇಶ ಕೂಡ ಇರ್ತಕ್ಕಂಥದ್ದು. ಇನ್ನೊಂದ್ ಕಡೆ ನೋಡೋದಾದ್ರೆ ಸುಮಾರು 350 ಎಕರೆ ಏನು ಸರ್ಕಾರಿ ಭೂಮಿಯಲ್ಲಿ 188 ಎಕರೆ ಗಣಿ ಲೀಸನ್ನ ಪಡೆದಿರ್ತಕ್ಕಂಥ RBSSN ಕಂಪನಿ ಇನ್ನುಳಿದಿರ್ತಕ್ಕಂಥ 106 ಎಕರೆಯನ್ನು ಕೂಡ ಅನಧಿಕೃತವಾಗಿ ಬಳಕೆ ಮಾಡ್ಕೊಳ್ತಾ ಇದೆ ಅಂತಕ್ಕಂಥ ಬಹಳ ದೊಡ್ಡ ಮಟ್ಟದ ಆರೋಪ ಕೂಡ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಸಾಮಾಜಿಕ ಹೋರಾಟಗಾರರಾದಂತ ಶಬ್ಬೀರ್ ಅವರು ಕೂಡ ಇದ್ದಾರೆ. ಇವರು ಎಲ್ಲಾ ದಾಖಲಾತಿಗಳನ್ನ ಈ RBSSN ಕಂಪನಿ ಏನು ಅನಧಿಕೃತವಾಗಿ ಜಮೀನನ್ನ, ಸರ್ಕಾರಿ ಜಮೀನನ್ನ, ಹೆಚ್ಚುವರಿ ಜಮೀನನ್ನ ಬಳಕೆ ಮಾಡ್ಕೊಳ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ದಾಖಲೆ ಸಮೇತ ಕೂಡ ಅವರು ಮಾಹಿತಿಯನ್ನ ಕೂಡ ಸಂಗ್ರಹಿಸಿರ್ತಕ್ಕಂಥದ್ದು. ಇನ್ನೂ ಮುಂದುವರೆದು ನೋಡೋದಾದ್ರೆ 2024ರಲ್ಲೂ ಕೂಡ ಇನ್ನೂ 40 ಎಕರೆ ನಾವು ಗಣಿ ಗುತ್ತಿಗೆಗೆ ಹೆಚ್ಚುವರಿ ಭೂಮಿ ಬೇಕು ಅಂತಕ್ಕಂಥದ್ದು ಕೂಡ ಒಂದು ಅರ್ಜಿಯನ್ನ ಕೂಡ ಈ ಒಂದು ಕಂಪನಿ ಸರ್ಕಾರಕ್ಕೆ ಕಂದಾಯ ಇಲಾಖೆಗೆ, ವಿಜಯನಗರ ಕಂದಾಯ ಇಲಾಖೆಗೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಶಬ್ಬೀರ್ ಅವರು ಕೂಡ ಇದ್ದಾರೆ. ಎಳೆಯಾಗಿ ಇದ್ರ ಬಗ್ಗೆ ಏನ್ ನಡೀತು, ಯಾವ ರೀತಿಯಾದಂತಹ ಗಣಿ ಗುತ್ತಿಗೆ ಇದೆ, ಅನಧಿಕೃತವಾಗಿ ಹೇಗ್ ಬಳಕೆ ಮಾಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ಕೂಡ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಶಬ್ಬೀರ್ ಅವರು, ಈಗ ಎಲ್ಲ ದಾಖಲಾತಿಗಳನ್ನ ಕೂಡ ತಾವು ಕಲೆಕ್ಟ್ ಮಾಡ್ಕೊಂಡಿದ್ದೀರಿ. RBSSN ಗಣಿ ಕಂಪನಿ ಯಾವ ರೀತಿಯಾದಂತಹ ಅನಧಿಕೃತವಾಗಿ ಬಳಕೆ ಮಾಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ಕೂಡ ದಾಖಲೆ ಸಮೇತ ಹೇಳ್ತಾ ಇದ್ದೀರಾ. ಏನ್ ನಡೀತು ಅಂತ ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳೋದಾದ್ರೆ, ಈಗ ಹೊಸಪೇಟೆ ನಗರ ಏನು ವಿಜಯನಗರ ಜಿಲ್ಲಾ ಕೇಂದ್ರ ಸ್ಥಾನ ಹೊಸಪೇಟೆ ಇದೆ, ಅಲ್ಲಿಂದ 5 ಕಿಲೋಮೀಟರ್ ಅಂತರದಲ್ಲಿರುವಂತಹ ಇದು RBSSN ಗಣಿ ಗುತ್ತಿಗೆ ಕಂಪನಿ. ಇವತ್ತು ಈ ಕಂಪನಿ 1986ರಲ್ಲಿ 78 ಎಕರೆ ಜಮೀನನ್ನ ತಾವು ಒಂದು ಮಂಜೂರು ತಗೊಳುತ್ತೆ. ಅದಾದ್ಮೇಲೆ ಅದು 20 ವರ್ಷ 2006ರಲ್ಲಿ ಮತ್ತೆ ಹೆಚ್ಚುವರಿಯಾಗಿ 188 ಎಕರೆ ಜಮೀನನ್ನ ಮಂಜೂರಾಗಿ ತಗೊಳುತ್ತೆ ಗುತ್ತಿಗೆಯಾಗಿ. ಇಲ್ಲಿ ಇರೋದು 355 ಎಕರೆ. ಈ 350 ಎಕರೆಯಲ್ಲಿ 188 ಎಕರೆ ಗುತ್ತಿಗೆ ತಗೊಂಡಿರೋದಲ್ಲದೆ ಬಾಕಿ ಇರುವಂತಹ ಜಮೀನನ್ನ ಅನಧಿಕೃತವಾಗಿ ಅದು ಬಳಸ್ಕೊಳ್ತಾ ಇದೆ ಅಂತ ಆರೋಪ ನಮ್ದಿದೆ. ಮತ್ತೆ ಈ ಕಂಪ್ನಿ ಏನಿದೆ ಇವತ್ತು ಜೊತೆಗೆ 188 ಜಮೀನು ಹಳ್ಳ ಬರುತ್ತೆ, 1.5 ಎಕರೆ ಹಳ್ಳ ಬರುತ್ತೆ. ಬಹಿರಂಗ ಹಳ್ಳ ಮುಚ್ಚಿ
ಮತ್ತೆ ಎಲ್ಲಾ ರೀತಿಯ ನಿಯಮಾವಳಿಗಳನ್ನ ಪಾಲಿಸದೇ ಇರೋಂಗೆ, ಯಾವುದೇ ನಿಯಮ ಪಾಲಿಸದೇ ಇರೋಂಗೆ ಅನ್ಅಫಿಷಿಯಲ್ ಆಗಿ ಕೆಲಸ ನಡೆಸ್ತಾ ಇದಾವೆ ಅಂತ ಆರೋಪ ಇದೆ. ಈ ವಿಚಾರ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಅವರ ಗಮನಕ್ಕೆ ತಂದಾಗಿದೆ. ಮತ್ತೆ ವಿಶೇಷವಾಗಿ ನಮ್ಮ ಜಿಲ್ಲಾ ಸಚಿವರು ಹೇಳ್ತಾ ಇರ್ತಾರೆ ಬಂದಾಗೆ, ನಮ್ಮಲ್ಲಿ ಒಂದ್ ಕಡೆ ಟಿಬಿ ಡ್ಯಾಮು, ಒಂದ್ ಕಡೆ ಹಂಪಿ ಇನ್ನೂಸ್ಕೋ ಇರೋದ್ರಿಂದ, ಒಂದ್ ಕಡೆ ಗುಡ್ಡಗಳು ಇರೋದ್ರಿಂದ ವಸತಿಗೆ ಅವ್ರು ಕೊಡೋದಕ್ಕೆ ಅಥವಾ ಬೇರೆ ಒಂದು ಯಾವ್ದು ಸರ್ಕಾರಿ ಕಾರ್ಯಕ್ರಮಗಳು ಮಾಡೋದಕ್ಕೆ, ಸಕ್ಕರೆ ಕಾರ್ಖಾನೆ ಇರ್ಬೋದು, ವಸತಿಗಳು ಇರ್ಬೋದು, ಅದಕ್ಕೆಲ್ಲ ಜಮೀನುಗಳ ತೊಂದರೆ ಇದೆ ಅಂತಾರೆ. ಇಲ್ಲಿ ಒಂದೇ ಕಡೆ 350 ಎಕರೆ ಜಾಗ ಇದೆ ಸ್ವಾಮಿ. ಬರ್ರಿ, ಈ ಪ್ರೈವೇಟ್ ವ್ಯಕ್ತಿಗಳ ಹತ್ರ ಏನಿದೆ, ಈ 26ಕ್ಕೆ ಅವರ ಗುತ್ತಿಗೆ ಮುಗಿಯುತ್ತೆ. ಅದನ್ನ ಮರು ಗುತ್ತಿಗೆ ಮಾಡ್ದಂಗೆ ಇದನ್ನ ಸರ್ಕಾರದ ತಮ್ಮ ಬಳಕೆಗೆ ತಗೊಂಡು ಸರ್ಕಾರಿ ಯೋಜನೆಗಳಿಗೆ ಏನಕ್ಕೆಲ್ಲ ಬಳಸ್ಕೊಳಕಾಗುತ್ತೆ ಬಳಸ್ಕೊಳ್ಳಿ ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಓಕೆ, ಇದು ಸಾಮಾಜಿಕ ಹೋರಾಟಗಾರರಾದಂತಹ ಶಬೀರ್ ಅವರ ಮಾತು. ಏನು ಅಂತ ಹೇಳಿದ್ರೆ, ಏನ್ ಸರ್ಕಾರದ ಭೂಮಿಯನ್ನ ಗುತ್ತಿಗೆ ಪಡೆದಂತ RBSSN ಗಣಿ ಕಂಪನಿ ಏನಿದೆ, ಅನಧಿಕೃತವಾಗಿ ಹೆಚ್ಚುವರಿ ಭೂಮಿಯನ್ನ ಬಳಕೆ ಮಾಡ್ಕೊಳ್ತಾ ಇದೆ ಅಂತಕ್ಕಂಥ ಆರೋಪ ಇದೆ. ಇನ್ನೊಂದ್ ಕಡೆ ಹೊಸಪೇಟೆಯಲ್ಲಿ ಈಗ ಬಡವರಿಗೆ ಕೂಡ ಮನೆಗಳ ಹಂಚಿಕೆ ಮಾಡ್ಲಿಕ್ಕೆ ಸರ್ಕಾರದ ಭೂಮಿ ಕೂಡ ಕೊರತೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ 100 ಎಕರೆ ಸರ್ಕಾರಿ ಭೂಮಿಯನ್ನ ಇವತ್ತು ಗಣಿ ಕಂಪನಿಯವರು ಬಳಸ್ಕೊಳ್ತಾ ಇದ್ದಾರೆ. ಅದನ್ನ ಸರ್ಕಾರದ ವಿವಿಧ ಯೋಜನೆಗಳಿಗೆ ಬಳಕೆ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಕೂಡ ಶಬೀರ್ ಅವರ ಮಾತಾಗಿರ್ತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.